ಇವತ್ತು ಚೈನಾನಾಗ ಒಂದು ಫೆಸ್ಟಿವಲ್ ಐತ್ರಿ. ಈ ಫೆಸ್ಟಿವಲ್ ಹೆಸರು ಬಂದ್ಬಿಟ್ಟು ಡೊಂಗ್ಝು ಅಂತೇಳಿ. ಈ ಫೆಸ್ಟಿವಲ್ ದಿನ ಚೈನಾನಾಗ ಆಲ್ಮೋಸ್ಟ್ ಎಲ್ಲ ಜನನು ಸಹಿತ ಡಂಪ್ಲಿಂಗ್ಸ್ ತಿಂತಾರ. ಅದಕ್ಕೆ ಈ ರೆಸ್ಟೋರೆಂಟ್ ಐತಲ್ರಿ, ಈ ರೆಸ್ಟೋರೆಂಟ್ನಾಗೂ ಸಹಿತ ಡಂಪ್ಲಿಂಗ್ಸ್ ಖತರ್ನಾಕ್ ಸಿಗ್ತೈತಿ. ಇವಾಗ ಒಳಗಡೆ ಹೋಗ್ಬಿಟ್ಟು ನಾನು ಊಟ ಮಾಡ್ತೇನೆ ಡಂಪ್ಲಿಂಗ್ಸ್, ಯಾಕಂದ್ರೆ ಇದು ಒಂದು ಸ್ಪೆಷಲ್ ಐತಲ್ಲ ಚೈನೀಸ್ ಫೆಸ್ಟಿವಲ್ ದಿನನೂ ಸಹಿತ ಈ ಒಂದು ಡಂಪ್ಲಿಂಗ್ಸ್ ತಿಂತಾರ. ನಾನು ಸಹಿತ ತಿಂತೀನಿ. ಆ ಡಂಪ್ಲಿಂಗ್ಸ್ ಯಾವ ಥರ ಇರ್ತದೆ ಅಂತೇಳಿ ನಿಮಗೆ ಈ ವಿಡಿಯೋನಾಗ ತೋರಿಸ್ತೀನಿ. ಇವಾಗ ಒಳಗಡೆ ಹೋಗ್ಬಿಟ್ಟು ನೋಡಮ್ಮ. ನೋಡ್ರಿ ಹೊರಗಡೆ ಅಂತ ಈ ರೆಸ್ಟೋರೆಂಟ್ ಈ ಥರ ಕಾಣ್ತೈತಿ. ಇದು ಶಾಪಿಂಗ್ ಮಾಲ್ನಾಗ ಐತಿ. ಸೊ ಇಲ್ಲೆಲ್ಲ ಈಗ ಪಕ್ಕಕ್ಕೆಲ್ಲ ಬೇರೆ ಬೇರೆ ರೆಸ್ಟೋರೆಂಟ್ಸ್ ಅವ. ಇವಾಗ ನಾನು ಈ ರೆಸ್ಟೋರೆಂಟ್ನಾಗ ಹೋಗ್ಬಿಟ್ಟು ನೋಡಮ್ಮ ಯಾವ ಥರ ಐತನದು. ಇಲ್ಲಿ ನೋಡ್ರಿ, ಈಗ ಸ್ಟಾರ್ಟಿಂಗಲ್ಲೇ ಈ ಥರ ಡಂಪ್ಲಿಂಗ್ಸ್ ಇಟ್ಟಾರ. ಇವೆಲ್ಲ ಡಂಪ್ಲಿಂಗ್ಸ್ ನೋಡ್ರಿ ಯಾವ ಥರ ಕಾಣ್ತೈತಿ. ನಾವು ಇದಕ್ಕೆ ಕಡು ಬಂತೀವಲ್ಲ ಆ ಥರದ್ದು ಇರ್ತೈತಿ ನೋಡ್ರಿ. ಸೊ ಇದಕ್ಕೆ ಇವರು ಡಂಪ್ಲಿಂಗ್ಸ್ ಅಂತಾರ. ಇದ್ರ ಒಳಗಡೆನೂ ಸಹಿತ ಬೇರೆ ಬೇರೆ ಫ್ಲೇವರು, ಈಗ ಆ ಫ್ಲೇವರ್ದೆಲ್ಲ ಹೆಸರು ಇಲ್ಲಿ ಬರ್ದಿರ್ತಾರ. ಸೊ ನೋಡ್ರಿ ಈಗ ಹೆಂಗೈತಿ, ಒಳಗಡೆ ಏನೇನು ಹಾಕಿರೋದು ತೋರಿಸ್ತಾರೆ ನೋಡ್ರಿ ಇಲ್ಲಿ. ಸೊ ಎಲ್ಲ ಯೂಸ್ ಮಾಡ್ತಾರೆ, ವೆರೈಟಿ ಇರೋಂಥದ್ದೆಲ್ಲ ಖತರ್ನಾಕ್ ಇರ್ತೈತಿ. ಆಮೇಲೆ ಇಲ್ಲೂ ಸಹಿತ ನೋಡ್ರಿ ಎಷ್ಟು ಟೈಪ್ಸ್ ಆಫ್ ಇರೋಂಥವ. ಸೊ ಇವಾಗ ನಾವು ಒಳಗಡೆ ಹೋಗ್ಬಿಟ್ಟು ನೋಡೋಣ ಆರ್ಡರ್ ಮಾಡಿ. ನಾವಿಲ್ಲಿ ಫುಡ್ ಯಾವ ಥರ ಆರ್ಡರ್ ಮಾಡೋದಂದ್ರೆ ರೀ, ಇಲ್ಲಿ ನೋಡ್ರಿ ಈಗ ಇದು NFC ಇರ್ತೈತಿ. ಇದರಿಂದನೂ ಸಹಿತ ನಾವು ಬರೀ ಟ್ಯಾಪ್ ಮಾಡಿಬಿಟ್ಟು ಮೊಬೈಲ್ ಅದರಿಂದನೂ ನಾವು ಆರ್ಡರ್ ಮಾಡ್ಬೋದು. ಇಲ್ಲಪ್ಪ ಅಂದರೆ ಇದು ಸ್ಕ್ಯಾನ್ ಮಾಡಬೇಕಾಗುತ್ತೆ. ಸ್ಕ್ಯಾನ್ ಮಾಡು ಸಹಿತ ನಾವು ಆರ್ಡರ್ ಮಾಡ್ಬೋದು. ಫುಡ್ ಮಾಡಿರೋ ಫುಡ್ ಎಲ್ಲ ಅಲ್ಲಿ ತಂದು ಇಡ್ತಾರೆ. ಸೊ ನಾವು ಅಲ್ಲಿ ಹೋಗ್ಬಿಟ್ಟು ತೊಗೋಬೇಕಿದು ಒಂಥರ ಸೆಲ್ಫ್ ಸರ್ವಿಸ್ ಇದ್ದಂಗೆ. ಇಲ್ಲಿ ರೆಸ್ಟೋರೆಂಟ್ ಮಾತ್ರ ಈ ಥರ ಕಾಣ್ತೈತೆ ನೋಡ್ರಿ. ಇಲ್ಲಿಗ ನೋಡ್ರಿ ಏನು ಖತರ್ನಾಕ್ ಐತಿ, ಇಲ್ಲೆಲ್ಲ ಭಾರಿ ಐತೆ ನೋಡ್ರಿ. ಅಲ್ಲೂ ಸಹಿತ ಆನ್ಲೈನಿಂದ ಯಾರು ಆರ್ಡರ್ ಮಾಡ್ತಾರಲ್ಲ ಅಲ್ಲೂ ತೋರಿಸುತ್ತೋ ಅಥವಾ ಅಲ್ಲೂ ಸಹಿತ ಒಳಗಡೆ ಇರ್ಬೋದೇನೋ ಸಿಸ್ಟಮ್. ಇಲ್ಲಿ ನೋಡ್ರಿ ಇವರು ಡಂಪ್ಲಿಂಗ್ಸ್ ಯಾವ ಥರ ಮಾಡ್ತಾರೆ, ನಾವಿಲ್ಲಿ ಒಂಥರ ಕಡುಬು ಮಾಡ್ತೀವಲ್ಲ ಸೇಮ್ ಅದೇ ಥರ ಐತೆ ನೋಡ್ರಿ ಕನ್ಸೆಪ್ಟು. ಬಟ್ ಇವರು ಒಳಗಡೆ ಬೇರೆ ಬೇರೆ ಎಲ್ಲ ಮೀಟ್ ಹಾಕ್ತಾರೆ. ನೋಡ್ರಿ ಎಷ್ಟು ಟೈಪ್ಸ್ ಆಫ್ ಇರೋಂಥ ಮೀಟ್ಸ್ ಎಲ್ಲ ಅವ. ಇದು ಏನೋ ಐತ್ರಿ, ಇದು ಸ್ವಲ್ಪ ಕರ್ರಗೈತಿ ಏನು ಗೊತ್ತಿಲ್ಲ. ಆಮೇಲೆ ಇಲ್ಲಿ ನೋಡ್ರಿ ಫಿನಿಶಿಂಗ್ ಎಲ್ಲ ಯಾವ ಥರ ಮಾಡ್ತಾರೆ. ಇದು ಇಲ್ಲಿ ಒಳಗಡೆ ಮೀಟು ಮತ್ತು ಕಾರ್ನ್ ಐತಿ. ಇದನ್ನು ಸಹಿತ ಸಕ್ಕತ್ತಾಗಿ ಕಾಣಕತ್ತೈತಿ. ಆಮೇಲೆ ಈಗ ಇದು ವೆಜಿಟೇಬಲ್ ಇರೋವಂಥದ್ದು ಡಂಪ್ಲಿಂಗ್ಸು. ಇದ್ರ ಒಳಗಡೆ ಇದು ನೋಡ್ರಿ ಇದು ಶ್ರಿಂಪ್, ಇದು ಅದು ಹಾಕಿ ಮಾಡಕತ್ತಾರ ಒಳಗಡೆ. ಭಾರಿ ಅಂದ್ರೆ ಭಾರಿ ಇಂಟ್ರೆಸ್ಟಿಂಗ್ ಐತಿ. ಒಳಗಡೆ ನೋಡಿದ್ರೆ ರೆಸ್ಟೋರೆಂಟು ಈ ಥರ ಕಾಣ್ತೈತಿ. ಎಷ್ಟು ಚಂದ ಐತಿ ನೋಡ್ರಿ. ಅಲ್ಲಿ ನೋಡಿದ್ರೆ ಈಗ ಫುಲ್ಲು ಸ್ಪೈಸಿ ಇರೋವಂಥದ್ದು ಡಂಪ್ಲಿಂಗ್ಸ್ ಐತಿ. ಇವಾಗ ನಾನು ಸಹಿತ ಆರ್ಡರ್ ಮಾಡ್ತೀನಿ, ಯಾಕಂದ್ರೆ ಇದು ನೋಡಿದ ತಕ್ಷಣ ನನಗೂ ಸಹಿತ ಫುಲ್ ಇಂಟ್ರೆಸ್ಟ್ ಬರೋದೈತಿ. ನಾನು ಒಂದು ಯಾವ್ದಾರು ಈ ಥರದ್ದು ಒಂದು ಡಂಪ್ಲಿಂಗ್ಸ್ ತಿನ್ಬೇಕಂತೇಳಿ. ಇವತ್ತು ಚೈನಾನಾಗ ಒಂದು ಫೆಸ್ಟಿವಲ್ ಐತ್ರಿ. ಈ ಫೆಸ್ಟಿವಲ್ ಹೆಸರು ಬಂದ್ಬಿಟ್ಟು ಡೊಂಗ್ಝು ಅಂತೇಳಿ. ಈ ಫೆಸ್ಟಿವಲ್ ದಿನ ಇವರು ಡಂಪ್ಲಿಂಗ್ಸ್ ತಿಂತಾರೆ. ಆಲ್ಮೋಸ್ಟ್ ಎಲ್ಲ ಚೈನೀಸ್ ಪೀಪಲು ಸಹಿತ ಈ ಡಂಪ್ಲಿಂಗ್ಸ್ ಅನ್ನು ತಿಂತಾರೆ. ಸ್ಪೆಷಲಿ ಇದು ಬಂದ್ಬಿಟ್ಟು ನಾರ್ತ್ ಆಫ್ ಚೈನಾದವ್ರು ಇದು ಪಾಲಿಸೋದು ಅಂದ್ರೆ ಡಂಪ್ಲಿಂಗ್ಸ್ ತಿನ್ನುವಂಥದ್ದು ಈ ಫೆಸ್ಟಿವಲ್ ದಿನ. ಯಾಕಂದ್ರೆ ಸೌತ್ ಆಫ್ ಚೈನಾ ಬೇರೆ ಒಂದು ಫುಡ್ ಐತಿ, ಅದನ್ನು ಸಹಿತ ತಿಂತಾರೆ. ಬಟ್ ಡಂಪ್ಲಿಂಗ್ಸ್ ಈಸ್ ವೆರಿ ಕಾಮನ್. ಇದು ಡಂಪ್ಲಿಂಗ್ಸ್ ಯಾಕೆ ತಿಂತಾರಂತಂದ್ರೆ, ಇವಾಗ ನೋಡ್ರಿ ಇದೇನು ಫೆಸ್ಟಿವಲ್ ಐತಲ್ಲ, ಈ ಫೆಸ್ಟಿವಲ್ ಆದ ತಕ್ಷಣ ಇದು ಕೋಲ್ಡ್ ಜಾಸ್ತಿ ಶುರು ಆಗೋದಿಲ್ಲ ಚೈನಾದಲ್ಲಿ. ಯಾಕಂದ್ರೆ ವಿಂಟರ್ ಸೀಸನಲ್ಲಿ ನೀರು ಚಳಿ ಇರುತ್ತೆ ಚೈನಾನಾಗ. ಸೊ ಅದಕ್ಕೆ ಇದು ಏನು ಡಂಪ್ಲಿಂಗ್ಸ್ ಮಾಡಿರ್ತಾರಲ್ಲ, ಈ ಡಂಪ್ಲಿಂಗ್ಸ್ ಸಹಿತ ಫುಲ್ ಒಂಥರ ಇಯರ್ ಶೇಪ್ ಇರುತ್ತೆ. ನಮ್ದೇನು ಇಯರ್ ಇರುತ್ತಲ್ಲ ಇದು ಇಯರ್ ಶೇಪಲ್ಲೇ ಮಾಡಿರ್ತಾರೆ. ಯಾಕಪ್ಪ ಅಂತಂದ್ರೆ ಇದು ಕೋಲ್ಡಿಂದ ನಮ್ದು ಕಿವಿ ಏನು ಇರ್ತೈತಲ್ಲ ಅದು ಹಿಂಗೆ ಬೀಳ್ಬಾರ್ದು ಅಂತ ಈ ಥರ ಒಂದು ಏನೋ ಕನ್ಸೆಪ್ಟ್ ಐತಿ. ಆ ಕನ್ಸೆಪ್ಟಿಂದ ಈ ಒಂದು ಫೆಸ್ಟಿವಲ್ಗೆ ಇವರು ಡಂಪ್ಲಿಂಗ್ಸ್ ತಿಂತಾರೆ. ಸೊ ನಾನು ಸಹಿತ ಇವಾಗ ನಾನು ಡಂಪ್ಲಿಂಗ್ಸ್ ಬರೋಕ್ಕಂತೇಳಿ ಕಾಯ್ಕೋತ ಕೂತೀನಿ. ಬಂದ ತಕ್ಷಣ ತೋರಿಸ್ತೀನಿ ಅದು ಯಾವ ಥರ ಇರ್ತೈತಿ, ಒಳಗಡೆ ಏನೇನು ಹಾಕಿ ಮಾಡಿರ್ತಾರೆ ಡಂಪ್ಲಿಂಗ್ಸ್ ಅನ್ನೋದು. ಇವಾಗ ನಂದು ಆರ್ಡರ್ ರೆಡಿ ಆಗೈತಿ, ನಾನು ತೊಗೊಳಕ್ಕಂತೇಳಿ ಬಂದೇನೆ. ಯಾಕಂದ್ರೆ ಇದು ಸ್ವಲ್ಪ ಸೆಲ್ಫ್ ಸರ್ವಿಸ್ ಐತಿ, ನಮ್ಮ ಟೇಬಲ್ ಮೇಲೆ ತಂದು ಕೊಡಲ್ಲ ಅವರು. ನೋಡ್ರಿ ಇದು ನಂದು ಆರ್ಡರ್ ಇತ್ತು. ಸೊ ನಾನು ಆರ್ಡ್ರನ್ನ ಈ ಥರ ಕೊಟ್ಟರು ಅವರು. ಸಕ್ಕತ್ತಾಗಿ ಕಾಣಕತ್ತೈತಲ್ಲ. ಇವಾಗ ಬೇರೆಯವ್ರದ್ದೆಲ್ಲ ಈ ಥರ ಕಾಣ್ತೈತೆ ನೋಡ್ರಿ. ಆಮೇಲೆ ಇಲ್ಲೆಲ್ಲ ಈ ಥರ ಮಸಾಲ ಇರ್ತೈತಿ. ಈ ಮಸಾಲ ಸಹಿತ ನಾವು ತೊಗೋಬೋದು. ನೋಡ್ರಿ ಬೇರೆ ಏನೇನೋ ಮಸಾಲೆ ಐತಿ. ಇದು ಒಂದು ಯಾವುದೋ ಒಂದು ಈಗ ಆಯಿಲ್ ಐತಿ. ಆಮೇಲೆ ಒಳಗಡೆ ನೋಡಿದ್ರೆ ಈ ಥರ ಮಾಡಕತ್ತಾರ ನೋಡ್ರಿ, ಏನು ಸಕ್ಕತ್ತಾಗೈತಲ್ಲ. ಒಳಗಡೆ ನೋಡ್ರಿ ಕಿಚನ್ ಅವ್ರದ ಈ ಥರ ಐತಿ. ಆಮೇಲೆ ಇಲ್ಲೂ ಸಹಿತ ಏನೇನೋ ಇಟ್ಟಾರ. ಇಲ್ಲಿ ಈ ಕಡೆನೂ ಸಹಿತ ನೋಡ್ರಿ ಏನು ಸಕ್ಕತ್ತಾಗೈತಲ್ಲ ಮಸಾಲ. ಫುಲ್ ಸ್ಪೈಸಿ ಎಲ್ಲ ಥರದ್ದು ತಿಂತಾರೆ ಇವರು. ಆಮೇಲೆ ಇಲ್ಲೆಲ್ಲ ನೋಡ್ರಿ ಈ ಥರ ಚಾಪ್ಸ್ಟಿಕ್ ಇರ್ತೈತಿ. ಸೊ ನಾವೆಲ್ಲ ಇಲ್ಲಿಂದ ಚಾಪ್ಸ್ಟಿಕ್ ತೊಗೋಬೋದು. ಆಮೇಲೆ ಇಲ್ಲೆಲ್ಲ ಬಿಸಿ ನೀರೆಲ್ಲ ಸಿಗ್ತೈತಿ. ಇಲ್ಲೇಗ ಕಪ್ ಇಟ್ಟಿರ್ತಾರೆ, ಇದರಿಂದ ತೊಗೊಳ್ಳೋದು. ಆಮೇಲೆ ಇಲ್ಲಿ ಬೌಲ್ ಇರ್ತೈತಿ. ಸೊ ನಮಗೆ ಬೌಲ್ ಬೇಕಂದ್ರೆ ಸಹಿತ ಇಲ್ಲಿಂದ ತೊಗೋಬೋದು. ಯಾಕಂದ್ರೆ ಎಕ್ಸ್ಟ್ರಾ ಮಸಾಲೆ ಇರ್ತೈತಲ್ಲ ಅದೆಲ್ಲ ತೊಗೊಳಕ್ಕೆ ಇದು ಬೌಲ್ ಯೂಸ್ ಮಾಡೋಕ್ಕಾಗುತ್ತಾ. ನೋಡ್ರಿ ನಂದು ಈ ಥರ ಐತಿ ಡಂಪ್ಲಿಂಗ್ಸು. ಫುಲ್ ಮೇಲ್ಗಡೆ ಎಲ್ಲ ಎಣ್ಣೆ ಐತಿ. ಬಟ್ ಒಳಗಡೆ ಎಲ್ಲ ಈಗ ಡಂಪ್ಲಿಂಗ್ಸ್ ಐತಿ. ಸೊ ಎಳ್ಳು ಹಾಕ್ಯಾರ, ಖತರ್ನಾಕ್ ಕಾಣಕತೈತಿ. ಆಮೇಲೆ ಇದು ಬಂದ್ಬಿಟ್ಟು ನಾರ್ತ್ ಆಫ್ ಚೈನಾದವ್ರು ತಿನ್ನುವಂಥದ್ದು ಡಂಪ್ಲಿಂಗ್ಸ್. ಬಟ್ ಸೌತ್ ಆಫ್ ಚೈನಾದವರು ಇವರು ಈ ಥರ ತಿಂತಾರೆ ನೋಡ್ರಿ. ಇದನ್ನು ಸಹಿತ ಸಖತ್ತಾಗಿರುತ್ತೆ. ಬಟ್ ಒಂದೇ ಫೆಸ್ಟಿವಲಲ್ಲೂ ಸಹಿತ ನಾರ್ತ್ ಆಫ್ ಚೈನಾದವರು ಬೇರೆ ಥರದ್ದು ತಿಂತಾರೆ ಊಟನ, ಇವರು ಸೌತ್ ಆಫ್ ಚೈನಾದವರು ಈ ಥರ ತಿಂತಾರೆ. ಬಟ್ ಇವಾಗ ಎರಡೂ ಟ್ರೈ ಮಾಡಿ ನೋಡ್ತೀನಿ. ಇದು ಸ್ವೀಟ್ ಇರ್ತೈತಿ. ಬಟ್ ಇದು ನಾನು ಖಾರ ಇರೋದೆಲ್ಲ ಇದು ಆರ್ಡರ್ ಮಾಡೀನಿ. ಯಾಕಂದ್ರೆ ನೋಡಕ್ಕೆ ಹೆಂಗೆ ಖತರ್ನಾಕ್ ಸ್ಪೈಸಿ ಕಾಣಕತ್ತೈತಿ. ಇವಾಗ ಟ್ರೈ ಮಾಡಿ ನೋಡೇ ಬಿಡಮ್ಮ. ಬರ್ರಿ ಊಟ ಮಾಡಮ್ಮ. ಇಲ್ಲಿ ನೋಡ್ರಿ ನನ್ನ ಹತ್ರ 2 ಥರದ ಆಪ್ಷನ್ ಐತಿ ಚಾಪ್ಸ್ಟಿಕಲ್ಲೂ ಸಹಿತ. ಒಂದು ಇದು ಇಲ್ಲೇ ರೆಸ್ಟೋರೆಂಟಲ್ಲೇ ಕೊಡ್ತಾರ, ನಾವು ಇದು ಯೂಸ್ ಮಾಡೋದು, ಇವ್ರು ಆಮೇಲೆ ತೊಳೆದಿರ್ತಾರ. ಇಲ್ಲಪ್ಪ ಅಂದರೆ ನಾವು ಯೂಸ್ ಆ್ಯಂಡ್ ಥ್ರೋ ಚಾಪ್ಸ್ಟಿಕ್ ಸಹಿತ ಯೂಸ್ ಮಾಡ್ಬೋದು. ಇದನ್ನು ಸಹಿತ ಕಂಫರ್ಟೇಬಲ್ ಇರ್ತೈತಿ, ಫುಲ್ ಕೈಯಾಗೆಲ್ಲ. ಇದು ನೋಡ್ರಿ ಈ ಥರ. ಓಕೆ
ಇವಾಗ ಟ್ರೈ ಮಾಡಿ ನೋಡೇ ಬರಲ್ಲ. ಏನು ಸಾಕಾದ ಕಾಣಕತೈತ್ರಿ. ಒಳಗಡೆ ಸೂಪ್ ಐತಿ, ಹಿಂಗೆ ಫುಲ್ ಎಲ್ಲ ಕೆಳಗ, ಮೇಲ್ಗಡೆ ಎಣ್ಣೆ ಐತಿ. ಇವಾಗ ನಾನು ಇದು ಡಂಪ್ಲಿಂಗ್ಸ್ ಯಾವ ಥರ ತಿಂತೀನಿ ಅಂದರೆ, ಇದು ಒಂದು ಬೌಲು ತಂದಿದ್ದೆ ನಾನು ಎಕ್ಸ್ಟ್ರಾ. ಬೌಲ್ನ ಹಿಂಗೆ ಇಟ್ಕೊಂಡು ತಿಂತೀನಿ. ಹೆಂಗೈತಂದ್ರೆ ಫ್ಲೇವರು ಒಂಥರ ಹುಳಿ ಖಾರ ಖಾರ ಸಕ್ಕದಾಗೈತಿ. ಒಳಗಡೆ ಮೀಟ್ ಐತಿ, ಇಲ್ಲಿ ಭಾರಿ ಅಂದ್ರೆ ಭಾರಿ ಐತಿ. ಮತ್ತು ಹಂಗೆ ನೋಡ್ರಿ, ಇಲ್ಲಿ ನನಗೆ ಇಲ್ಲಿ ಮಸಾಲೆ ಸಹಿತ ತಂದಿದ್ದೆ ನಾನು. ಈ ಮಸಾಲೆನಾಗೂ ಸಹಿತ ಹಿಂಗೆ ಎತ್ಕೊಂಡು ತಿನ್ಬೋದು. ಇದು ನೋಡ್ರಿ, ಈ ಥರ ಇರ್ತೈತಲ್ಲ ಈ ಡಂಪ್ಲಿಂಗ್ ಈ ಮಸಾಲೆನಾಗ ಹಿಂಗೆ ಎದ್ದದೀಗ ಎದ್ಬಿಟ್ಟು ಇದನ್ನು ಸಹಿತ ತಿಂದು ನೋಡದೆ. ಏನು ಮಸಾಲ ರೀ, ಏನು ಖತರ್ನಾಕ್ ಐತಿ ಗೊತ್ತಾ ಟೇಸ್ಟು. ಏನೋ ಮಾರ ಇದೊಂದು ಸ್ವಲ್ಪ ಜಾಸ್ತಿನೇ ಸ್ಪೈಸಿ ಇದ್ದಂಗೆ ಐತಿ. ಈಗ ಇದು ಓಕೆ. ನೆಕ್ಸ್ಟು ಇದು ತೋರಿಸ್ತೀನಿ. ಸೌತ್ ಆಫ್ ಚೈನಾದವ್ರು ಅದಾರಲ್ಲ, ಇವರು ಈ ಥರ ತಿಂತಾರ. ನೋಡ್ರಿ ಎಷ್ಟು ಸಾಫ್ಟ್ ಐತಿ. ಈಗ ಇದು ಸ್ವೀಟ್ ಇರ್ತೈತಿ. ಒಳಗಡೆ ನೋಡ್ರಿ, ಇದೇನು ಕಪ್ಪಗೈತಲ್ರಿ ಒಳಗಡೆ, ಇದೆಲ್ಲ ಫುಲ್ ಸ್ವೀಟು ಕರಿ ಎಳ್ಳಿಂದ ಮಾಡಿರೋಂಥದ್ದು. ಇದನ್ನು ಸಹಿತ ಸಕ್ಕತ್ತಾಗಿರ್ತೈತಿ. ಕರಿ ಎಳ್ಳು ಫುಲ್ಲು ಸ್ವೀಟ್ ಐತಿ. ಖತರ್ನಾಕ್ ಐತಿ ಟೇಸ್ಟು. ಇವಾಗ ಇನ್ನೊಂದು ಆರ್ಡರ್ ಮಾಡಿದ್ನಲ್ರಿ, ಇದನ್ನು ಸಹಿತ ಬಂತು. ಇದನ್ನು ಸಹಿತ ಖತರ್ನಾಕ್ ಕಾಣ್ತೈತಿ. ಇಲ್ಲಿ ನೋಡ್ರಿ ಯಾವ ಥರ ಕಾಣ್ತೈತಿ. ಫುಲ್ ಎಲ್ಲ ಸೂಪ್ ಐತಿ, ಬಟ್ ಇದು ಸ್ಪೈಸಿ ಇಲ್ಲದೇ ಇರೋಂಥದ್ದು. ಯಾಕಂದರೆ ಒಂದು ಸ್ಪೈಸಿ ಇರೋದು ಆರ್ಡರ್ ಮಾಡಿದ್ನಲ್ಲ, ಅದಕ್ಕೆ ಇನ್ನೊಂದು ಸ್ಪೈಸಿ ಇಲ್ಲದೇ ಇರೋದನ್ನು ಟ್ರೈ ಮಾಡಿ ನೋಡೋಣ ಅಂತ ಯಾವ ಥರ ಇರ್ತದೆ ಅಂತ. ಇವಾಗ ಇದ್ರ ಒಳಗಡೆ ಯಾವ ಫ್ಲೇವರ್ದು ಹಾಕ್ಯಾರ ಅಂತ ನೋಡೋಣ. ಡಂಪ್ಲಿಂಗ್ಸ್ ಒಳಗಡೆ ಸಕ್ಕತ್ತಾಗಿ ಕಾಣಕತೈತಿ. ನೋಡ್ರಿ ಈ ಥರ ಇರ್ತೈತಿ. ಇದು ಬೌಲ್ ಯೂಸ್ ಮಾಡ್ತೀನಿ. ನೋಡ್ರಿಗ ನಾವೇನಿದು ಕಡುಬು ಕರ್ಚಿಕ ಅಂತೀವಲ್ಲ, ಈ ಥರದ್ದೇ ಏನು ಭಾಳ ಏನು ವ್ಯತ್ಯಾಸ ಇರಲ್ಲ. ಒಳಗಡೆ ಮಾತ್ರ ಬೇರೆ ಬೇರೆ ಫ್ಲೇವರ್ದು ಯೂಸ್ ಮಾಡಿರ್ತಾರಲ್ಲ, ಅದು ಅಷ್ಟೇ ಡಿಫ್ರೆನ್ಸು. ಬಟ್ ಇವರು ಸೂಪ್ನೇ ಹಾಕೊಂಡು ತಿಂತಾರೆ. ನಾವು ಸೂಪ್ ಯೂಸ್ ಮಾಡಲ್ಲ, ನಾವು ಹಿಂಗೆ ಡೈರೆಕ್ಟ್ ಎಣ್ಣೆಲಿ ಕರಿತೀವಲ್ಲ. ಓಕೆ, ಇವಾಗ ಟ್ರೈ ಮಾಡಿ ನೋಡಮ್ಮ. ನೋಡ್ಗ ಒಳಗಡೆ ಮೀಟ್ ಐತಿ ಮತ್ತು ಹಾಗೆ ಕಾರ್ನ್ ಐತಿ. ಸೊ ಖತರ್ನಾಕ್ ಐತಿ. ಇದ್ರ ಒಳಗಡೆ ಹಿಂಗೆ ಎದ್ದದಿಂಗ ಸ್ವಲ್ಪ ಏನಾರ ಎಕ್ಸ್ಟ್ರಾ ಫ್ಲೇವರ್ ಬೇಕಂತಾರೆ ಮಸಾಲೆನಾಗ. ಭಾರಿ ಅಂದ್ರೆ ಭಾರಿ ಐತಿ ನೋಡ್ರಿ. ಏನೇನು ಟೇಸ್ಟು, ಏನು ಸುದ್ದಿ. ಬಟ್ ನಾ ಇನ್ನೊಂದು ಸ್ಪೂನ್ ಥರದ್ದು ನೆನಪಾರೇನು ರೀ. ಯಾಕಂದರೆ ಈ ಸೂಪ್ ಐತಲ್ಲ, ಸೂಪ್ ಕುಡ್ದು ನೋಡ್ತೇನೆ. ಸೂಪು ಭಾರಿ ಇರ್ತೈತಿ ಇವ್ರದ್ದು. ಫುಲ್ಲು ಬಿಸಿ ಬಿಸಿ ಐತಿ. ಒಂಥರ ಏನಿದು ರ್ಯಾಡಿಶಿಂದ ಮಾಡಿರೋಂಥ ಸೂಪ್ ಐತು, ಎದ್ರದ್ದು ಗೊತ್ತಿಲ್ಲ. ಬಟ್ ಸೂಪ್ ಮಾತ್ರ ಒಂದು ಸ್ವಲ್ಪ ಮಸ್ತ್ ಉಪ್ಪು ಇದ್ದಂಗೆ ಐತಿ, ಲೈಟಾಗಿ. ಬಟ್ ಹಾಗೆ ಖತರ್ನಾಕ್ ಟೇಸ್ಟ್ ಐತಿ. ಯಾಕಂದ್ರೆ ಸ್ಪೈಸಿ ಇಲ್ಲ, ಏನಿಲ್ಲ. ಯಾಕಂದ್ರೆ ನಾನು ಜಾಸ್ತಿ ಯಾವಾಗಲೂ ಸ್ಪೈಸಿನೇ ತಿಂತಿರ್ತೀನಲ್ಲ. ಇದು ಒಂಥರ ಸಕ್ಕತ್ತಾಗೈತೆ ನೋಡ್ರಿ ಸೂಪು. ಈಗ ಕಾಣಲ್ಲ. ಓಕೆ, ಈ ಥರ ಐತೆ ನೋಡ್ರಿ. ಇವರು ಚೈನೀಸ್ ಜನ ಅದಾರಲ್ರಿ, ಇವರೆಲ್ಲ ಭಾಳ ಸೂಪ್ ಕುಡಿತಾರೆ ನೋಡ್ರಿ. ಇವ್ರದ್ದು ನೂಡಲ್ಸ್ ಇರಲಿ ಮತ್ತು ಈ ಥರ ಡಂಪ್ಲಿಂಗ್ಸ್ ಆಗಿರ್ಬೋದು, ಯಾವುದೇ ಒಂದು ಫುಡ್ ಇರ್ತೈತಲ್ಲ, ಇವರು ಅದ್ರ ಜೊತೆ ಯಾವಾಗಲೂ ಹಿಂಗೆ ಸೂಪ್ ಕುಡಿತಿರ್ತಾರೆ. ಬಟ್ ಕೆಲವೊಂದು ಫುಡ್ ಇರ್ತೈತಲ್ಲ, ಇವರು ಸೂಪ್ನಾಗೆ ಮಾಡೋವಂಥದ್ದು ಒಂದು ಫುಡ್ ಇರ್ತಾವೆ. ಅದಕ್ಕೆ ನೋಡ್ರಿ, ಈ ಡಂಪ್ಲಿಂಗ್ಸ್ ಐತೆ, ಈ ಥರ ಸೂಪ್ ಐತಿ. ಮತ್ತು ನೂಡಲ್ಸ್ ಇರ್ತೈತಲ್ಲ, ನೂಡಲ್ಸ್ನಾಗೂ ಬೆಜ್ಜನ್ ಸೂಪ್ ಯೂಸ್ ಮಾಡ್ತಾರೆ ಇವರು. ಸೊ ನನಗೆ ಮಾತ್ರ ಇದು ಡಂಪ್ಲಿಂಗ್ಸ್ ಭಾರಿ ಅಂದ್ರೆ ಭಾರಿ ಇಷ್ಟ ಐತೆ. ಯಾಕಂದ್ರೆ ಒಳಗಡೆ ಇದೇನು ಡಂಪ್ಲಿಂಗ್ಸ್ ಒಳಗಡೆ ಫ್ಲೇವರ್ ಐತಲ್ಲ, ಅದನ್ನು ಖತರ್ನಾಕ್ ಐತಿ. ಈ ಥರ ಇರ್ತೈತೆ ನೋಡ್ರಿ ಚೈನೀಸ್ ಫುಡ್ಡು. ಅಂದರೆ ಇವ್ರದ್ದು ನಮ್ಮ ಕಡೆನೇ ಹೆಂಗೆ ಇರ್ತೈತಲ್ರಿ ಪದ್ಧತಿ, ಒಂದೊಂದು ಫೆಸ್ಟಿವಲ್ಗೂ ಸಹಿತ ಒಂದೊಂದು ಥರದ್ದು ಫುಡ್ ಇರ್ತೈತಲ್ಲ, ಸ್ಪೆಷಲ್ ಇರೋಂಥ ಫುಡ್ಡು. ಇವ್ರದ್ದು ಸಹಿತ ಇದೇ ಥರ ಇರ್ತೈತಿ ನೋಡ್ರಿ. ಒಳಗಡೆ ಕಾರ್ನು, ಮೀಟು, ಇನ್ನು ಏನೇನು ಹಾಕಿ ಮಾಡ್ಯಾರ ಗೊತ್ತಿಲ್ಲ. ಈಗ ಬೆಂಕಿ ಅಂದ್ರೆ ಬೆಂಕಿ ಟೇಸ್ಟ್. ಇವಾಗ ನೆಕ್ಸ್ಟು ಇದೊಂದು ಐತಲ್ಲ, ಇದೊಂದು ಮುಗಿಸೇ ಬಿಡ್ತೀನಿ. ಇದು ಮಾತ್ರ ಭಾರಿ ಐತಿ. ಒಳಗಡೆ ಕರಿ ಎಳ್ಳು ಯೂಸ್ ಮಾಡ್ಯಾರ. ಕರಿ ಎಳ್ಳು ಜೊತೆನೂ ಸ್ವೀಟ್ ಜಾಸ್ತಿ ಐತಿ. ಅದು ಸಕ್ಕರೆ ಯೂಸ್ ಮಾಡಿರ್ಬೋದು. ಅದ್ರೊಳಗಡೆ ಬೆಲ್ಲ ಏನಲ್ಲ, ಓನ್ಲಿ ಇದೇನು ಐತಲ್ಲ ಪಾಕ ರಸ ಇದ್ದಂಗೆ, ಇದು ಮಾತ್ರ ಬೆಲ್ಲದ ಐತೆ ನೋಡ್ರಿ. ಹಾಗೆ ಇದನ್ನು ಸಹಿತ ಇದೇನು ತಂದಿನಲ್ಲ, ಇದು ಇಲ್ಲಿ ಎದುರುಗಡೆ ಒಂದು ಶಾಪ್ ಐತಿ, ಇನ್ನೊಂದು ಫುಡ್ ಶಾಪು, ಅಲ್ಲಿಂದ ತಂದಿರೋಂಥದ್ದು ಇದು. ಸೊ ಅವ್ರದ್ದು ಫುಡ್ ಸಹಿತ ನಾನು ಇಲ್ಲೇ ಕೂತ್ಕೊಂಡು ತಿನ್ಬೋದು. ಈ ಫುಡ್ ಸಹಿತ ನಾನು ಅಲ್ಲೂ ಕೂತ್ಕೊಂಡು ಸಹಿತ ತಿನ್ಬೋದು. ಈ ಥರ ಎಲ್ಲ ನಡೀತೈತಿ ಇಲ್ಲಿ, ಏನೂ ತೊಂದರೆ ಇಲ್ಲ. ಓಕೆ.
ಇವಾಗ ನಿಮ್ಗೆ ಕಾಣ್ತಕ್ಕೆ ನೋಡಿ ತೋರಿಸಂತಡ್ರ ಈಗ ಒಳಗಡೆ ನೋಡ್ರಿ ಯಾವ ಥರ ಇರ್ತಕ್ಕೆ ಖತರ್ನಾಕ್ ಐತಲ್ಲ. ಒಳಗಡೆ ಎಲ್ಲ ಫುಲ್ ಕರಿ ಎಳ್ಳು ಐತಿ, ಫುಲ್ ಸ್ವೀಟ್ ಇರೋಂಥದ್ದು. ಮೇಲ್ಗಡೆ ಐತಲ್ಲ ಅದು ಎದರಿಂದ ಮಾಡಿರ್ತಾರೋ ಗೊತ್ತಿಲ್ಲ, ಫುಲ್ ಒಂಥರ ಹಿಟ್ಟು ಇರ್ತೈತಿ ಹಿಂಗೆ ಅಂಟು ನೋಡ್ರಿ. ಈಗ ಶೇಕ್ ಹೆಂಗತೈತಿ ಕಾಣತೈತೆ ಈಗ. ಓಕೆ, ಸಾಕಾಗೈತಿ. ಬರೈತೆ ನೋಡ್ರಿ, ಇವ್ರ ಕಡೆ ಎಷ್ಟು ಡಿಫ್ರೆಂಟ್ ಫುಡ್ ಇರ್ತಾವ. ಇಲ್ಲಿ ನೋಡ್ರಿಗ ಇದ್ರ ಒಳಗಡೆ ಸಹಿತ ಈ ಥರದ್ದು ಒಂದು ವೆಜಿಟೇಬಲ್ ಹಾಕ್ಬಿಟ್ಟಾರ. ಈ ಥರ ಇದು ನೋಡ್ರಿಗ ವೆಜಿಟೇಬಲ್. ಯಾವ ವೆಜಿಟೇಬಲ್ ಐತೇನ್ರಿ ಅದು? ಚೈನಾನಾಗ ಇವ್ರು ಯಾವುದೇ ಒಂದು ಫುಡ್ ಮಾಡಿರ್ತಾರಲ್ಲ ಅದ್ರ ಜೊತೆ ಸೂಪ್ ಇರ್ತದಲ್ಲ, ಸೂಪ್ ಮಾತ್ರ ಖತರ್ನಾಕ್ ಇರ್ತೈತಿ. ಇವಾಗ ಈ ಸೂಪೇ ಕುಡ್ದು ನೋಡ್ತೀನಿ. ಭಾರಿ ಅಂದ್ರೆ ಭಾರಿ ಇತ್ತು ನೋಡ್ರಿ. ಐ ಥಿಂಕ್ ಆಲ್ಮೋಸ್ಟ್ ಚೈನಾನಾಗ ಎಲ್ಲ ರೆಸ್ಟೋರೆಂಟು ಯಾವುದೇ ಒಂದು ಶಾಪ್ ಇಟ್ಕೊಂಡಿರ್ತೀನಿ ರೀ. ಬರೀ ಒಂದು ರೆಸ್ಟೋರೆಂಟ್ ಅಂತಲ್ಲ, ಅಂದರೆ ಇವಾಗ ಯಾವುದೋ ಒಂದು ಮೊಬೈಲ್ ಶಾಪ್ ಆಗಿರ್ಬೋದಲ್ಲ ಐತಲ್ಲ, ಅದು ಆಗಿರ್ಬೋದಿಲ್ಲ, ಇನ್ನೊಂದು ಯಾವುದೇ ಒಂದು ಶಾಪ್ ಇರ್ತೈತಲ್ಲ, ಎಲ್ಲ ಶಾಪ್ದವ್ರು ಹಿಂಗೆ ಒಂದು ಆಫ್ಲೈನ್ ಸ್ಟೋರ್ ಇಟ್ಟಿರ್ತಾರೆ, ಮತ್ತು ಹಾಗೆ ಆನ್ಲೈನು ಸೇಲ್ ಮಾಡ್ತಾರೆ. ಬರೀ ಇವರು ಆಫ್ಲೈನ್ ಮೇಲೆ ಡಿಪೆಂಡ್ ಆಗಿರಲ್ಲ. ಸೊ ಅದು ಚಿಕ್ಕ ವಸ್ತು ಇರಲಿ ದೊಡ್ಡ ವಸ್ತು ಇರಲಿ, ಆಲ್ಮೋಸ್ಟ್ ಎಲ್ಲರೂ ಆನ್ಲೈನ್ ಸೇಲ್ ಮಾಡೇ ಮಾಡ್ತಾರೆ ಚೈನಾನಾಗ. ಬಾ ಹೊಟ್ಟೆ ತುಂಬ ನೋಡ್ರಿ. ಅದ್ರ ಸಹಿತ ಇನ್ನೂ ಉಳಿದ ಡಂಪ್ಲಿಂಗ್ಸ್ ಅದನ್ನು ಸಹಿತ ತಿಂದು ನೋಡಮ್ಮ. ಹಾಂ, ಹೊಟ್ಟೆ ತುಂಬ್ತ್ರಿ. ಇನ್ನೊಂದು 3 ಡಂಪ್ಲಿಂಗ್ಸ್ ಇಲ್ಲ 2 ಉಳ್ದಾವ. ಹೊಟ್ಟೆ ಬೇಜಾನ್ ತುಂಬ್ತು. ಅದ್ರ ಸಹಿತ ಅದು ಮುಗಿಸೇ ಬಿಡ್ತೀನಿ. ಟೇಸ್ಟ್ ಭಾರಿ ಐತಲ್ಲ. ಇದು ಇನ್ನೊಂದು ಇಲ್ಲಿ ಫ್ಲೇವರ್ದಿತ್ತಲ್ಲ, ಇದ್ರಾಗ ಹಿಂಗೆ ಎತ್ಕೊಂಡು ತಿಂತೀನಿ. ಅಯ್ಯಪ್ಪ, ಇದೊಂದು ಲಾಸ್ಟ್ ಡಂಪ್ಲಿಂಗ್ಸ್ ಉಳಿದೈತಿ. ಇವಾಗ ನಾನು 2 ಥರದ್ದು ಡಂಪ್ಲಿಂಗ್ಸ್ ಆರ್ಡರ್ ಮಾಡಿದ್ನಲ್ರಿ. ಇದು ಒಂದು ಸ್ಪೈಸಿ ಇರೋಂಥದ್ದು, ಒಂದು ನಾನ್ ಸ್ಪೈಸಿ ಇರೋಂಥದ್ದು. ಇದು 2 ಡಂಪ್ಲಿಂಗ್ಸ್ ಪ್ರೈಸ್ ಬಂದ್ಬಿಟ್ಟು ಹತ್ತತ್ರ ಒಂದು 350 ರೂಪೀಸ್ ನೋಡ್ರಿ. ಬಟ್ ವರ್ತ್ ಐತ್ರಿ, ಯಾಕಂದ್ರೆ ಸಕ್ಕದಾಗೈತಿ ಟೇಸ್ಟ್. ನೋಡ್ರಿ, ಈಗ ನಾನಂತೂ ಫುಲ್ಲು ಮುಗಿಸಿನಿ. ಈಗ ಒಂದು ಲಾಸ್ಟ್ ಉಳಿದೈತಿ ಡಂಪ್ಲಿಂಗ್ಸ್, ತಿಂದ್ಬಿಡ್ತೀನಿ ಹೆಂಗಾರ ಇರ್ಲಾಕ. ಹೊಟ್ಟೆ ಮಾತ್ರ ಭಾಳ ತುಂಬೈತಿ. ಮುಗಿಸ್ದೆ ನೋಡ್ರಿ. ನಿಮ್ಗೆ ಹೆಂಗೆ ಅನ್ನಿಸ್ರಿ ಈ ಒಂದು ಚೈನೀಸ್ ಡಂಪ್ಲಿಂಗ್ಸ್ ಆಗಿರ್ಬೋದು, ಅದು ಅವ್ರ ಫೆಸ್ಟಿವಲ್ ಟೈಮಲ್ಲಿ ಈ ಥರ ತಿನ್ನೋದೊಂದು ಪದ್ಧತಿ ಐತಲ್ಲ, ಅದ್ರ ಬಗ್ಗೆ ಆಗಿರ್ಬೋದು. ಆಮೇಲೆ ಈ ಥರ ಒಂದೇ ರೆಸ್ಟೋರೆಂಟಲ್ಲೂ ಸಹಿತ ಬೇರೆ ಬೇರೆ ಫುಡ್ ಎಲ್ಲ ಕೂತ್ಕೊಂಡು ಸಹಿತ ತಿನ್ಬೋದು. ಸೊ ಓವರಾಲ್ ನಿಮಗೆ ಹೆಂಗೆ ಅನ್ನಿಸ್ರಿ ಈ ವಿಡಿಯೋ ಬಗ್ಗೆ? ನಿಮಗೂ ಈ ಫುಡ್ ಎಲ್ಲ ಇಷ್ಟ ಐತೆ ಅಂದ್ರೆ ನಿಮಗೂ ಟ್ರೈ ಮಾಡ್ಬೇಕಂತ ಅನ್ಸಕತ್ತೈತೇನ್ರಿ?